ಶಿವಾಯ ಜೈ ಗುರುದೇವ ದತ್ತ. ಸ್ವಾಮಿಗಳೇ, ನಿಮ್ಮ ಪಾದಕ್ಕೆ ಅಡಗಿದ್ದು ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ಅಂದಂಗ ನೀವು ಯಾವ ಮಠದಿಂದ ಬಂದಿರಿ ಅಪ್ಪ? ನಾವು ನೀವಲ್ಲಿ ಬಾಡಿಗೆ ಮಠದ ಬಡಗಿ ಸ್ವಾಮಿ. ಯಂಗ ವಯಸ್ಸಿನ ಹುಡುಗಿಯರಿಗೆ ಕಾಲಜ್ಞಾನದ ಕಥೆ ಹೇಳ್ಬೇಕಂತ ಯಮಕಾಂತ ಊರಿಂದ ಬಂದಿದೆ. ಓಹೋ, ಯಮಕಾಂತಿಯಿಂದ ಊರಿಂದ ಬಂದಿದ್ರ? ಅಲ್ರಿ ಸ್ವಾಮಿಗಳ, ಅಂದಾಗ ನಂದು ಮದುವೆ ವಿಚಾರ ಏನಂತ ಸ್ವಲ್ಪ ಹೇಳ್ತೀರ? ಓಂ ನಮಃ ಶಿವಾಯ. ಜೈ ಮೌನ ಚಿಂತನಿ ಮೌನ. ಲಗ್ನದ ಹೇಳಕಂತೂ ಬಹಳ ಪಂಡಿತ ಬಾಲೆ, ಹೆದರ್ಬೇಡ ನೀ. ಇಲ್ರಿ, ನಿನ್ನ ಲಗ್ನ ಆಗಬೇಕಂತ ಎರಡು ಹುಡುಗರು ಗಂಟೆ ಬಿದ್ದಾರೆ. ಕರೆ ಐತೆ? ಹೌದ್ರಿ ಅಪ್ಪಾರ, ನೀವು ಹೇಳೋ ಮಾತು ಕರೆ ಐತ್ರಿ. ಅದ್ರಾಗ ರೋಗಿ ಯಾರು ಭೋಗಿ ಯಾರು ಅನ್ನೋ ಸ್ವಲ್ಪ ಹೇಳ್ತಾರ? ಹುಡುಗಿ ಅಪ್ಪನ ಕೈ ಹಿಡಿದು ಈ ಸದ್ಯಕ್ಕೆ ಲಗ್ನ ಆಗಬೇಕಂತ ನಿನಗೆ ತಿರುಗ್ತಂದ ಅವ ರೋಗಿ. ಹುಡುಗಿ ಅಪ್ಪನ ಕೈ ಹಿಡಿದು ಸರ್ಕಾರದ ರೊಕ್ಕ ಹೊಡ್ಕೊಂಡು ಕಾರಿನ ಮ್ಯಾಗ ನಿನಗೆ ಕರ್ಕೊಂಡು ತಿರುಗಬೇಕಂತಂದ ಅವ ಭೋಗಿ. ಓಹೋ, ಹಿಂಗೇನ್ರಿ? ಹಂಗಾದ್ರ ಅವ ರೋಗಿ ಇವ ಭೋಗಿ. ಅಯ್ಯೋ ದೇವ್ರಿ. ಅಲ್ರಿ ಸ್ವಾಮ್ಯಾರ, ನಾ ಇಷ್ಟಪಟ್ಟಿದ್ದೆ ರವಿನ ಇಷ್ಟಪಟ್ಟಿನಿ. ಈಗ ಅವ್ ರೋಗ ಹತ್ತಿದಂದ್ರೆ ಯಾರು ರೋಗ ಐತ್ರಿ ಸ್ವಾಮ್ಯಾರ? ಈಗ ನಾ ಹೆಂಗ್ ಮಾಡ್ಲಿ ಸ್ವಲ್ಪ ಬಿಡಿಸಿ ಹೇಳ್ರಿ ಅಲ್ಲ. ಜೈ ಗುರುದೇವ ದತ್ತ. ಅವಾಗ ಹುಚ್ಚನರಿ ರೋಗ ಐತಿ ಬಾಲೆ, ಹೆದರಬೇಡ ನೀ. ರಾತ್ರಿ ದೀಪ ಹತ್ತಿದ್ರ ಸಾಕು, ನರಿಗತೆ ಒದರ್ಕೋತ ಮಲಗಿದವ್ರನ್ನ ಕಚಕ್ ಕಚಕ್ ಅಂತ ಕಚ್ಚಿ ಬರ್ತಾನ. ಮುಂದೆ 3 ತಿಂಗಳದಾಗ ಕಡಿಸಿಕೊಂಡವ್ರಿಗೆ ಅದೇ ಹುಚ್ಚಿಡಿತೈತಿ. ಅಯ್ಯೋ ಯಪ್ಪ ಗುರುಗಳ, ಈಗ ನಾ ಹೆಂಗ್ ಮಾಡ್ಲಿ ಹೇಳ್ರಿ ನೀವೇ. ಹ್ಯಾಂಗ ಮಾಡಕ್ಕೇನಾಯ್ತು ಬಾಲೆ? ಶಿವನೇ ಶಿಗಸಪ್ಪ, ಹರಣೆ ಹಾರಪ್ಪ, ಏನಾತ್ರಿ? ಗುರುವೇ ಗುದ್ದಪ್ಪ. ಏನು ಮಾಡಕ್ಕೇನಾಯ್ತು ಬಾಲೆ? ರವಿ ಬಿಟ್ಟು ರಾಮನ ಕೈ ಹಿಡಿದ ಜೀವನ ಮಾಡು. ಅಯ್ಯೋ ರೀ ಸ್ವಾಮ್ಯಾರ, ಆ ರಾಮ ನೋಡಿದ್ರೆ ಯಾವಾಗ ಬರೀ ಬಡ್ಯಾಕ ಬರ್ತಾನ್ರಿ. ನಿನಗ ಬಡಿಯಾಕ ಬಂದ್ರ ಅವಾಗ ತೋರಿಸಿ ಬಿಡ. ನೋಡಿಲಿ, ಏನ್ ಮಾಡ್ಬೇಕ್ರಿ ಇದನ್ನ? ಇದನ್ನು ತೋರಿಸಿ ಬಿಡೋನಿಗೆ. ಇದನ್ನು ನೋಡಿದ್ಲೆ ಅವ ಹಿಂದಕ್ಕ ಹೊಕ್ಕಾನ, ಆರಾಮಿದ್ರು ಕೂಡ ಮುಂದಕ್ಕ ಬರ್ತಾನ. ಅಯ್ಯೋರು ಸ್ವಾಮ್ಯಾರ, ಅಲ್ರಿ ಏನಾತ್ರಿ? ನಾನು